ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬಾವಿಕೆರೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಟಿ.ಆರ್. ಕುಮಾರ್, ಉಪಾಧ್ಯಕ್ಷೆಯಾಗಿ ನಿಂಗಮ್ಮರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾಧಿಕಾರಿಗಳಾದ ಟಿ.ಎಸ್. ಗಣೇಶ್ ಹಾಗೂ ಸಹಾಯಕರಾದ ಮಂಜುನಾಥ್ ರವರು ಘೋಷಣೆ ಮಾಡಿರುತ್ತಾರೆ. ಹಾಗೂ ಸಂಘದ ಸದಸ್ಯರುಗಳಾದ ಪ್ರತಾಪ್, ಜಯಸ್ವಾಮಿ, ಎನ್.ಸಿ. ಕುಮಾರ್, ಶ್ರೀನಿವಾಸ್, ಶಶಿಕುಮಾರ್, ತಾರಾದೇವಿ, ಭದ್ರಪ್ಪ, ರಮೇಶ್ ಗೌಡ ಮತ್ತು ಗ್ರಾಮದ ಮುಖಂಡರುಗಳಾದ ಸೀತಾರಾಮ್, ಚಂದ್ರಶೇಖರ್ ಬಾಬು, ಉಪೇಂದ್ರ, ಬಿ.ಎನ್. ಅನಿಲ್ ಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಎಎಸ್ಐ ಲೋಕೇಶಪ್ಪ ಮತ್ತು ಪೊಲೀಸ್ ಎಲ್.ಎಸ್. ಓಂಕಾರ್ ಹಾಗೂ ಸಂಘದ ಕಾರ್ಯದರ್ಶಿಗಳಾದ ಮಂಗಳಮ್ಮ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಅನೇಕ ಗ್ರಾಮಸ್ಥರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಯಶಸ್ವಿಯಾಗಿ ನಿರ್ವಹಿಸಿಕೊಂಡಿರುವಂತಹ ನಮ್ಮ ಚುನಾವಣಾಧಿಕಾರಿಗಳಿಗೆ ಒಂದು ಸಣ್ಣದಾದ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರ ಚುನಾವಣೆಗೆ ಉಪಾಧ್ಯಕ್ಷರ ಚುನಾವಣೆಯ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವರ ಉಪಾಧ್ಯಕ್ಷತೆಯಲ್ಲಿ ನಡೆದಿರೋದ್ರಿಂದ ಅವರಿಗೆ ಅಧ್ಯಕ್ಷತೆಯಲ್ಲಿ ನಡೆದಿರೋದ್ರಿಂದ ಸನ್ಮಾನ ಕಾರ್ಯಕ್ರಮ ನಮ್ಮ ನೂತನ ಅಧ್ಯಕ್ಷರವರಿಂದ ಕುಮಾರ್ ಅಮ್ಮ ಈ ಕಡೆ ಸರ್ಗದೆ ಈ ಕಡೆ ಬಾಮ್ಮ, ಆ ಸೀಟಿಂಗ್ ಕಡೆಗೆ ಬರೋದಿಲ್ಲ ಉಪಾಧ್ಯಕ್ಷರು. ಹತ್ರ ಹೋಗಿ ಅಣ್ಣ, ಹತ್ರ ಹೋಗಿ, ಇಲ್ಲ ಬನ್ನಿ ಅಣ್ಣ, ಹತ್ರ ಬನ್ನಿ. ಅಧ್ಯಕ್ಷರು ಸಂಘದ ಹತ್ರ ಬನ್ನಿ ಸರ್. ಈ ಕಡೆ ನೋಡಿ. ನುಡಿದಂತೆ ಎಲ್ಲರೂ ಅಧಿಕಾರ ಹಂಚಿಕೆ ಮಾಡಿಕೊಂಡು ಎಲ್ಲ ವರ್ಗಗಳಿಗೂ ಅಧಿಕಾರ ಕೊಡ್ಕೊಂಡು ಈ ಸಂಸ್ಥೆ ಉಳಿಸಿದ್ದೀರಾ. ಮುಂದಿನಗಳಲ್ಲೂ ಕೂಡ ಅದೇ ರೀತಿ ಕೊಟ್ಟ ಮನೆಗೆ ತಪ್ಪಾಗಿ ನೀವು ನಡ್ಕೊಂಡು ಈ ಸಂಸ್ಥೆಯನ್ನು ಕೂಡ ಉನ್ನತ ಹಂತಕ್ಕೆ ತಂಗಿ ಅದಕ್ಕೆ ನಮ್ಮ ಶ್ರಮ ಇರುತ್ತೆ. ಉಪೇಂದ್ರ ಅವರು ಹೇಳ್ತಾ ಇದ್ದಾರೆ, ಹೊರಗಿನ ಯಾವುದೇ ವಿಚಾರಗಳನ್ನ ಹೊರಗೆ ಬಿಟ್ಟು ಹೊರಗಡೆ ನೀವು ಆಡಳಿತ ಮಾಡಿ ಅದಕ್ಕೆ ಹೊರಗಡೆಯಿಂದ ಬೆಂಬಲವಾಗಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ದಿನ ಈ ಚುನಾವಣೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ನಿಂಗಮ್ಮ ಮತ್ತೆ ತಾರಮ್ಮನವರು ಮಹಿಳೆಯರು, ಅವರು ಕೂಡ ನೀವು ಹೆಚ್ಚಿನ ರೀತಿಯಲ್ಲಿ ಸಂಘದ ಉನ್ನತಿಗೆ ಅವ್ರನ್ನ ಬಳಸ್ಕೊಳ್ಳಿ. ಆಮೇಲೆ ಗೆದ್ದಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಕೆಲವರು 2 ಬಾರಿ 3 ಬಾರಿ ಗೆದ್ದಿದ್ದಾರೆ ಅಂತ ಅವರ ಬಂಧುಗಳೇ, ಈ ದಿನ ಬಹಳ ನಿರ್ದೇಶಕರಾಗಿ 3 ಸಾರಿ ಆಯ್ಕೆ ಮಾಡಿದ್ದೀರಿ. ಅದೇ ರೀತಿಯಾಗಿ ಮತ್ತೆ ಅವರನ್ನು ಅಧ್ಯಕ್ಷರಾಗಿ ಈ ಸಂಸ್ಥೆಗೆ 3ನೇ ಬಾರಿಗೆ ಬಹಳ ಹೃದಯಪೂರ್ವಕವಾಗಿ ಯಾವ ಭೇದ ಭಾದ ಇಲ್ಲದೆ ಮತ್ತು ಯಾವ ಗಲಾಟೆ ಗೋಜು ಇಲ್ಲದೆ ಸಮಾಧಾನದಲ್ಲಿ ಸಹಕಾರ ರೀತಿಯಲ್ಲಿ ಅವರನ್ನ ಅಧ್ಯಕ್ಷತೆ ಮಾಡಿದ್ದಾರೆ. ಅವರು ಈ ಸಂಘದ ಪರವಾಗಿ ಆದಷ್ಟು ಶ್ರಮ ವಹಿಸಿ ಅಭಿವೃದ್ಧಿ ಸಂಘನ ಏನು ಮುಂದೆ ಈಗೆಲ್ಲ ಜನಗಳ ಬಾಯಲ್ಲಿದೆ, ರಂಗೇಹಳ್ಳಿ ಭಾರಿ ಅಭಿವೃದ್ಧಿ ಆಗ್ತಿದೆ, ಬಾವಿಕೆರೆ ಆಗಿಲ್ಲ ಅನ್ನೋ ರೀತಿ ಇದೆ. ಅದನ್ನ ಹೊರತುಪಡಿಸಿ ಬಾವಿಕೆರೆನ ಬೇರೆ ರೀತಿ ಸೊಸೈಟಿಗಳಿಗಿಂತ ಉನ್ನತ ಮಟ್ಟದಲ್ಲಿ ಬೆಳೆಸ್ತಾರೆ ಅಂತ ಹೇಳ್ತಾ, ಮತ್ತು ಉಪಾಧ್ಯಕ್ಷರಾದಂಥ ನಿಂಗಮ್ಮನವರು ಅವರು ಅಷ್ಟೇ ಏನೇ ಆಗಿದ್ರು ಕೂಡ ಸ್ವಲ್ಪ ಕೆಲವು ವ್ಯವಹಾರಗಳು ಎಲ್ಲ ಜ್ಞಾನವೂ ಇದೆ, ಅವರಿಗೆ ಸಹಕಾರ ಕೊಟ್ಕೊಂಡು ಅಧ್ಯಕ್ಷರ ಜೊತೆಯಲ್ಲಿ ಸಾರ್ವಜನಿಕರಲ್ಲೂ ಏನಾದರೂ ಸಹಕಾರ ಬೇಕು ಅಂದರೆ ಅಧ್ಯಕ್ಷರು ಕರೀಲಿ. ಈ ಸಂಸ್ಥೆಗೆ ನಮ್ಮದ ಕೈಯಲ್ಲಾಗಿದ್ದನ್ನು ಸಹಕಾರ
ಬಾಲಿಕೆರೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 3ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಮತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಡಿ.ಆರ್. ಕುಮಾರ್ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸುತ್ತಾ ಅಭಿನಂದನೆ ತಿಳಿಸುತ್ತಾ ಅವರು ಸಂಘದ ಪರವಾಗಿ 4 ಮಾತುಗಳನ್ನು ಆಡಬೇಕಂತ ಹೇಳ್ತಾರೆ. ಬನ್ನಿ ಅದೇ ರೀ ಅಣ್ಣ ಮೊಬೈಲ್ ಒಂಚೂರಿಂದ ಬಾಬಣ್ಣ ಚುನಾವಣೆಯಲ್ಲಿ ನನ್ನನ್ನು ಸತತವಾಗಿ 3 ಸಲ ಆಯ್ಕೆ ಮಾಡಿ ಸತತವಾಗಿ 3 ಸಲ ಅಧ್ಯಕ್ಷ ಮಾಡೋದಕ್ಕೆ ಆಯ್ಕೆ ಮಾಡಿದಂತಹ ಇಡೀ ಬಾಲಿಕರ ಸಮಸ್ತ ಸಂಸ್ಥೆಗಳು ನನ್ನ ಅನಂತರಂತ ವಂದನೆಗಳು. ಆಮೇಲೆ ಎಲ್ಲ ಸಮಾಜ ಹಿತೈಷಿಗಳು ಸ್ನೇಹಿತರು ಎಲ್ಲರನ್ನು ಸಹಕಾರ ಮಾಡಿ ಗೆಲ್ಲಿಸಿದ್ರ ನಾನು ಅವರಿಗೆ ಎಚ್ಚರಿಕೆ ನಾನು ಖಂಡಿತವಾಗಿ ಏನಾದರೂ ಬದಲಾವಣೆ ಮಾಡಿ ನನಗೆ ಜನ ಕೆಲಸ ಮಾಡಿದ್ದಕ್ಕೆ ಓಟ್ ಹಾಕಿದ ಅಷ್ಟೇ. ಬೇರೆ ಯಾರೇ ಅಪಪರಿಚಯ ಮಾಡಿದ್ರು ನನಗೆ ಇಷ್ಟೆಲ್ಲ ಸ್ನೇಹಿತರುಗಳಾಗಲಿ ಹಿತೈಷಿಗಳಾಗಲಿ ಎಲ್ಲ ಸಮಾಜ ಮುಖಂಡರಾಗಲಿ ನಾನು ಗೆಲ್ಲಿಸಿದ್ರೆ ನಾವು ಕೆಲಸ ಮಾಡಿದ್ರೆ ಗೆಲ್ಲಿಸಿದ್ರೆ ಅಷ್ಟೇ. ಈ ಮುಂದಿನ ಕ್ಷಣ ಅಷ್ಟೇ ಯಾರು ಮಂದಿ ಕೀಳ್ಕೊಡ್ತಾರೆ ಖಂಡಿತ ಮುಂದೆ ಬದಲಾವಣೆ ಮಾಡ್ತೀವಿ, ಈ ಸಂಸ್ಥೆನ ಉಳಿಸ್ತೀವಿ, ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ. ಆಮೇಲೆ ಇವತ್ತು ನಾನು ಆಯ್ಕೆ ಮಾಡಿದಂಥ ಎಲ್ಲ ನನ್ನ 11 ಜನ ನಿರ್ದೇಶಕರಿಗೂ ನಾನು